ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುನಿಲ್ ಯುವರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಹಾರಂಗಿ ಜಲಾಶಯ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಇವಾಗ ಏನು ಗುರು, ಹಾರಂಗಿ ಜಲಾಶಯ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಟಾರ್ ರೋಡ್ ತೋರಿಸ್ತಿದೆಯಾ ಅಂತ ಅನ್ಕೋತಿದ್ದೀರಲ್ವಾ? ಸ್ವಲ್ಪ ದೂರ ಬನ್ನಿ. ಇದು ಹಾರಂಗಿ ಜಲಾಶಯದ ಮುಂದೆ ಇರುವಂತಹ ಸ್ಥಳ. ಇದು ಹಾರಂಗಿ ಜಲಾಶಯಕ್ಕೆ ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಅದು ಇಲ್ಲೆಲ್ಲ ಆಟೋಗಳು ನಿಂತಿದ್ದಾವೆ. ಇಲ್ಲಿ ಎಂಟ್ರೆನ್ಸು 2 ಕುದುರೆಗಳು ನಮ್ಮನ್ನು ಸ್ವಾಗತ ಮಾಡ್ತಿದ್ದಾವೆ. ಈಗ ನೀವೇನು ನೋಡ್ತಾ ಇದ್ದೀರಾ ಅಲ್ಲಿ ಅದೇ ಎಂಟ್ರೆನ್ಸ್. ಈಗ ಆ ಜಾಗದಲ್ಲಿ ನಾವು ನಮ್ಮ ಫ್ರೆಂಡ್ಸು 3 ಜನ ಟಿಕೆಟ್ ತಗೋತಾ ಇದ್ದೀವಿ. ಒಬ್ಬೊಬ್ಬರಿಗೆ ಕರೆಕ್ಟಾಗಿ ಹೇಳಬೇಕು ಅಂತಂತಂದರೆ ಎಷ್ಟು ರೂಪಾಯಿ ದುಡ್ಡು ಆಯ್ತದೆ ಅಂತಂದರೆ ಜಸ್ಟ್ 10 30 ರೂಪಾಯಿ ಮಾತ್ರ ದುಡ್ಡಾಗುತ್ತೆ. ಒಬ್ಬೊಬ್ಬರಿಗೆ 10 ರೂಪಾಯಿ ಮಾತ್ರ ಆಗುತ್ತೆ. ಟಿಕೆಟ್ ಕೊಡ್ತಾ ಇದ್ದಾರೆ ಇವಾಗ. ಕೊಟ್ಟರು ನೋಡಿ ಎಷ್ಟಿದೆ ಅಂತ ನೋಡಿಬಿಡಿ. ಹಾಗೆ ಒಂದು ಸಲ 30 ರೂಪಾಯಿ, 3 ಪರ್ಸನ್ಗೆ 30 ರೂಪಾಯಿ. ಬನ್ನಿ ಇವಾಗ ಟಿಕೆಟ್ ತಗೊಂಡೋಯ್ತು. ಇವಾಗ ಸೀದಾ ಮುಂದಕ್ಕೆ ಹೋಗೋಣ. ಹಾರಂಗಿ ಜಲಾಶಯನ ನೋಡೋಣ ಸ್ವಲ್ಪ. ಈ ನಮ್ಮ ಹಾರಂಗಿ ಜಲಾಶಯ ಎಲ್ಲಿದೆ ಅಂತಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಕುಶಾನಗರ ತಾಲೂಕಿನ ಹುದ್ಗೂರು ಎಂಬ ಗ್ರಾಮದಲ್ಲಿ ಈ ನಮ್ಮ ಹಾರಂಗಿ ಜಲಾಶಯ ಕಂಡುಬರ್ತದೆ. ಮತ್ತು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಮೊದಲ ಅಣೆಕಟ್ಟು ಯಾವುದು ಅಂತಂದರೆ ಅದು ಇದೇ ಅಣೆಕಟ್ಟು. ಯಾವ ಅಣೆಕಟ್ಟು? ಹಾರಂಗಿ ಅಣೆಕಟ್ಟು. ಅದು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತಂತಂದರೆ ಅದು ಹಾರಂಗಿ ನದಿಗೆ ನಿರ್ಮಿಸಲಾಗಿದೆ. ಈ ಹಾರಂಗಿ ನದಿ ಐತಲ್ಲ, ಈ ಹಾರಂಗಿ ನದಿ ಕಾವೇರಿ ನದಿಯ ಉಪನದಿ. ಈ ನದಿಗೆ ಹಾರಂಗಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂತಂತಂದರೆ ಕೊಡಗಿನ ಅತಿ ದೊಡ್ಡ ನೀರಾವರಿ ಯೋಜನೆ ಯಾವುದಂತಂದರೆ ಅದು ಹಾರಂಗಿ ಜಲಾಶಯ. ಈ ಹಾರಂಗಿ ನದಿಗೆ ಸುವರ್ಣಾವತಿ ನದಿ ಎಂಬ ಹೆಸರು ಕೂಡ ಇದೆ. ಈ ಹಾರಂಗಿ ಜಲಾಶಯವನ್ನು ಏನಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನೀರಾವರಿಗಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇದು ಮಡಿಕೇರಿಯಿಂದ ಸುಮಾರು 36 ಕಿಲೋಮೀಟರ್ ಐತೆ. ಅದೇ ಮಂಗಳೂರಿಂದ ಎಷ್ಟು ಕಿಲೋಮೀಟರ್ ಐತೆ ಅಂದರೆ ಸುಮಾರು 137 ಕಿಲೋಮೀಟರ್ ಅಷ್ಟು ಮಂಗಳೂರಿಂದ ಇಲ್ಲಿಗಿದೆ. ಅದು ಮಂಗಳೂರು ವಿಮಾನ ನಿಲ್ದಾಣದಿಂದ ಇಲ್ಲಿಗಿದೆ. ಅಂದರೆ ಮಂಗಳೂರು ವಿಮಾನ ನಿಲ್ದಾಣ ಇದಕ್ಕೆ ಅತ್ಯಂತ ಹತ್ತಿರವಾಗಿರುವಂತಹ ವಿಮಾನ ನಿಲ್ದಾಣ. ಇನ್ನು ಈ ಡ್ಯಾಮಲ್ಲಿ ಜಾಸ್ತಿ ನೀರಿರ್ಬೇಕಾದ್ರೆ ಬರ್ತೀನಿ ಅಂತ ಏನಾದ್ರು ಐಡಿಯಾ ಮಾಡಿದರೆ ಯಾವ ಟೈಮಲ್ಲಿ ಬರಬೇಕಂತಂದರೆ ಆಗಸ್ಟಿಂದ ಸೆಪ್ಟೆಂಬರ್ ತಿಂಗಳು. ಆ ತಿಂಗಳಲ್ಲಿ ಬಂದರೆ ಈ ಜಾಗದಲ್ಲಿ ತುಂಬ ನೀರಿರ್ತದೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇವಾಗ ನೀರಿಲ್ಲ. ಯಾಕಂತಂದರೆ ಈಗ ಸ್ವಲ್ಪ ಮಳೆಗಾಲ ಅಲ್ಲ, ಬೇಸಿಗೆಗಾಲ ಅಲ್ವಾ, ಹಾಗಾಗಿ ನೀರಿಲ್ಲ. ನೀವೇನಾದ್ರು ನೋಡಬೇಕು, ಮಳೆಗಾಲದಲ್ಲಿ ನೋಡಬೇಕು ಅಂತಂತಂದರೆ ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬನ್ನಿ ಇಲ್ಲಿಗೆ. ಈ ಅಣೆಕಟ್ಟಿನ 40 ಎಕರೆ ಪ್ರದೇಶದಲ್ಲಿ ಆನೆ ಶಿಬಿರವನ್ನು ಕೂಡ ಇಲ್ಲಿ ಆರಂಭ ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಅಣೆಕಟ್ಟು, ಇದು ಎಷ್ಟು ಲೆಂತ್ ಇದೆ ಅಂತಂದರೆ ಅಂದರೆ ಎಷ್ಟು ಉದ್ದ ಇದೆ ಅಂತಂದರೆ ಸುಮಾರು 846 ಮೀಟರ್ ಅಷ್ಟು ಉದ್ದ ಐತೆ. ಹಾಗೂ ಆ ಅಣೆಕಟ್ಟನ್ನು ನೋಡಿ. ಹಾಗೆಯೇ ಈ ಅಣೆಕಟ್ಟು ಎಷ್ಟಿರ್ಬೋದು ಅಂತಂದರೆ ಅಂದಾಜು ಹೈಟು ಸುಮಾರು 47 ಮೀಟರ್ ಅಷ್ಟು ಹೈಟ್ ಇದೆ. ಅಷ್ಟು ನೋಡೋಕ್ಕಷ್ಟು ಕಾಣಲ್ಲ, ಬಟ್ ಇದು 47ಕ್ಕಿಂತ ಜಾಸ್ತಿ ಹೈಟ್ ಇದೆ ಈ ಅಣೆಕಟ್ಟು. ಈ ನಮ್ಮ ಅಣೆಕಟ್ಟು ಹಾರಂಗಿ ಅಣೆಕಟ್ಟು ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಪ್ರಕೃತಿ ಮಡಿಲೊಳಗಡೆ ಐತೆ. ಈ ಪ್ರಕೃತಿ ಮಡಿಲೊಳಗಡೆ ಇಂಥ ಅಣೆಕಟ್ಟನ್ನು ನೋಡಿಕೊಂಡು, ಅದರಲ್ಲೂ ಕೂರ್ಗಲ್ಲಿ ಅಂದರೆ ಕೊಡಗಲ್ಲಿ ನಾವು ಕಾಫಿ ಬೀಜನ ಕುಟ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಏನಾದರೂ ಕಾಫಿ ಮಾಡ್ಕೊಂಡು ಕುಡಿತಿದ್ರೆ ಆಹಾ, ಅದ್ರ ಮಜಾನೇ ಬೇರೆ ಕಣ್ರಿ. ಇಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಈ ಕೊಡಗಲ್ಲಂತೂ. ಮತ್ತು ನಾವುಗಳು ಏನಾದರೂ ಮನೆ ಕಟ್ತೀವಿ ಅಂತಂತಂದರೆ 1 ವರ್ಷ ಅಥವಾ 2 ವರ್ಷದಲ್ಲಿ ಮುಗಿಸ್ಬಿಡ್ತೀವಿ. ಅಂದರೆ ದುಡ್ಡಿದ್ರೆ 1 ವರ್ಷ 2 ವರ್ಷದಲ್ಲಿ ಮುಗಿಸ್ಬಿಡ್ತೀವಿ. ಆದರೆ ಈ ಹಾರಂಗಿ ಡ್ಯಾಮ್ ಕಟ್ಟಬೇಕು ಅಂತಂತಂದರೆ 1 ವರ್ಷ 2 ವರ್ಷದಲ್ಲಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಸತತವಾಗಿ ಈ ಹಾರಂಗಿ ಡ್ಯಾಮ್ ಕಟ್ಟೋಕ್ಕೋಸ್ಕರ ಎಷ್ಟು ವರ್ಷಗಳ ಕಾಲ ತಗೊಂಡಿದೆ ಅಂತಂದರೆ ಈ ಡ್ಯಾಮು ಸುಮಾರು 20 ವರ್ಷಗಳ ಕಾಲ ತಗೊಂಡಿದೆ ಈ ಡ್ಯಾಮು. ಅಂದರೆ ಇದನ್ನು ಆರಂಭ ಮಾಡಿದ್ದು ಯಾವಾಗ ಅಂತಂತಂದರೆ 1962ರಲ್ಲಿ ಆರಂಭ ಮಾಡ್ತಾರೆ. ಅದಾದಮೇಲೆ 1982ರಲ್ಲಿ ಇದನ್ನು ಸಂಪೂರ್ಣವಾಗಿ ಡ್ಯಾಮನ್ನು ಕಟ್ಟಲಾಗ್ತದೆ. ಸತತವಾಗಿ 20 ವರ್ಷಗಳ ಕಾಲ ಈ ಡ್ಯಾಮನ್ನು ಕಟ್ಟೋಕ್ಕೋಸ್ಕರ ತಗೊಂಡಿದ್ದಾರೆ.
ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಅದ್ರ ಲೆಫ್ಟ್ ಸೈಡಲ್ಲಿ ಅಂದರೆ ಆ ಡ್ಯಾಮಿನ ಲೆಫ್ಟ್ ಸೈಡಲ್ಲಿ ಜಲವಿದ್ಯುತ್ ಯೋಜನೆ ಕೂಡ ಇದೆ. ಹಾಗಾದ್ರೆ ಜಲವಿದ್ಯುತ್ ಯೋಜನೆ ಅಂತಂತಂದರೆ ಜಲದಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಲ್ಲ, ಇದನ್ನೇ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ನಮ್ಮ ಏಷ್ಯಾ ಖಂಡದಲ್ಲಿ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆ ಆರಂಭ ಆಗ್ತದೆ. ಅದು ಎಲ್ಲಿ ಅಂತಂತಂದರೆ ಮಂಡ್ಯ ಡಿಸ್ಟಿಕ್ಕು ಶಿವನ ಸಮುದ್ರದಲ್ಲಿ. ಯಾವ ನದಿಯಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಆರಂಭ ಮಾಡ್ತಾರೆ ಅಂತಂದರೆ ಅದು ನಮ್ಮ ಕಾವೇರಿ ನದಿ ತೀರದಲ್ಲಿ ಜಲವಿದ್ಯುತ್ ಯೋಜನೆಯನ್ನು ಆರಂಭ ಮಾಡ್ತಾರೆ. ಇಷ್ಟು ನಮ್ಮ ಹಾರಂಗಿ ಜಲಾಶಯದ ಬಗ್ಗೆ ಇರುವಂತಹ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ.